ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತೆ ಸಂಪದಾಗೋಸ್ಕರ ಇನ್ನೂ ಸ್ವಲ್ಪ ಜನ ಕೆಲಸದವ್ರನ್ನ ಇಡ್ಬೇಕಾ? ಸುಮ್ನೆ ದುಡ್ಡು ದಂಡ ಅಷ್ಟೇ. ಯಾಕೆ ಹಾಗೆ ಹೇಳ್ತೀಯ ದಮಯಂತಿ? ಇನ್ ಹೇಗೆ ಹೇಳ್ಬೇಕು ಅಂತ್ಯಾ? ನೀನೇ ಹೇಳು. ಸೊಸೆನ ಮಗಳಾಗಿ ನೋಡ್ಕೋಬೇಕೆ ಹೊರತು ಹೀಗೆಲ್ಲ ಮಾತಾಡಬಾರ್ದು. ಅದರಲ್ಲೂ ತುಂಬು ಗರ್ಭಿಣಿ. ಅವಳು ಯಾರನ್ನ ಹೇರ್ತಿದ್ದಾಳೆ? ನಿನ್ ಮೊಮ್ಮಗನ್ನೋ ಮೊಮ್ಮಗಳನ್ನೋ ಅಲ್ವಾ? ಕೆಲ್ಸದವರು ಹೇಳಿದ್ರೆ ಮಾಡ್ತಾರೆ, ಆದ್ರೆ ನಮ್ಮವರು ಅನ್ಸ್ಕೊಂಡವರು ಅಗತ್ಯಗಳನ್ನ ತಿಳ್ಕೊಂಡು ಪ್ರೀತಿಯಿಂದ ಜಾಗೃತಿಯಾಗಿ ನೋಡ್ಕೋತಾರೆ. ಹಾಗಾಗಿ ನೀನೇ ನಿನ್ ಸೊಸೆನ ಹುಷಾರಾಗಿ ನೋಡ್ಕೋಬೇಕು. ಸರಿ ಹೋಯ್ತಮ್ಮ. ತಪ್ಪು ಮಾಡೋದು ಒಬ್ರು, ನೀನು ಶಿಕ್ಷೆ ಕೊಡೋದು ಮತ್ತೊಬ್ರಿಗಾ? ಅರ್ಥ ಆಗಿಲ್ವಾ ಅಮ್ಮ? ಅಷ್ಟಕ್ಕೂ ಸಂಪದ ಹೀಗೆ ಬೆಡ್ ಮೇಲೆ ಇರೋದಕ್ಕೆ ಕಾರಣ ಯಾರು? ಕಲ್ಯಾಣಿನೇ ಅಲ್ವಾ? ನಾನೇನ್ ಮಾಡ್ದೆ? ನಾಟಕನ ತುಂಬಾ ಚೆನ್ನಾಗಿ ಮಾಡ್ದೆ, ಆದ್ರೆ ಇಲ್ಲಿ ನಟಿಸ್ಬೇಡ ಕಲ್ಯಾಣಿ. ದಮಯಂತಿ, ನೀನ್ ಏನ್ ಹೇಳ್ತಿದ್ಯಾ ಅಂತ ಅರ್ಥನೇ ಆಗ್ತಿಲ್ಲ ನಮ್ಗೆ. ಸಂಪದ ಕಾಲ್ ಜಾರಿ ಬೀಳೋದಕ್ಕೂ ಕಲ್ಯಾಣಿಗೂ ಏನ್ ಸಂಬಂಧ? ಕೆಳಗಡೆ ಬಿದ್ದಿದ್ದು ಸಂಪದ ಆದ್ರೂ ತಲೆಗೇಟ್ ಬಿದ್ದಿರೋದು ನಿನ್ಗೆ ಅನ್ಸುತ್ತೆ ಅಕ್ಕ. ಡಾಕ್ಟರ್ನ ವಾಪಸ್ ಬರೋದಕ್ಕೆ ಹೇಳ ಹೇಗೆ? ಮೊದ್ಲು ನಿಜ ಏನು ಅಂತ ತಿಳ್ಕೊಳ್ಳೋ. ಜಾಗರಣೆನೂ ಮಾಡ್ದೆ, ನಿದ್ದೆ ಮಾಡಿ ಈಗಷ್ಟೇ ಎದ್ದಿರೋ ಹಾಗಿದೆ. ಅವನೇ ಅಲ್ಲ, ನಾನು ಪಾರ್ವತಿ ಕೇಳಬೇಕು ಅಂತಿರೋದು ಕೂಡ ಅದೇನೆ. ಸಂಪದ ಕೆಳಗಡೆ ಬೀಳೋದಕ್ಕೆ ಕಲ್ಯಾಣಿ ಹೇಗೆ ಕಾರಣ ಆಗ್ತಾಳೆ? ಅಲ್ಲಿಗೆ ಬರ್ತಾ ಇದೀನಪ್ಪ. ನನ್ನ ಮಗನ್ ಪಕ್ಕದಲ್ಲಿ, ನನ್ನ ಸೊಸೆ ಸ್ಥಾನದಲ್ಲಿ ಈ ಮಹಾತಾಯಿ ಏನು ಅಂತ ನಾಟಕ ಮಾಡಿದ್ಲು. ಗೊತ್ತಿರೋ 4 ಸ್ಟೆಪ್ಗಳನ್ನ ಹಾಕಿ ನಾಟಕ ಮಾಡಿ ಶಿವನ್ ಕೋಪಕ್ಕೆ ಗುರಿಯಾಗಿದ್ದಾಳೆ. ಅದಕ್ಕೆ ಕಾಲಲ್ಲಿರೋ ಗೆಜ್ಜೆಗಳು ಬಿಚ್ಚೋಯ್ತು. ಈ ಮಹಾತಾಯಿ ನಾಟಕ ಮಾಡೋದು ಆ ಪರಮೇಶ್ವರನ್ಗೂ ಇಷ್ಟ ಇಲ್ಲ ಅನ್ಸತ್ತೆ. ಬಿಚ್ಚೋಗಿ ಬಿದ್ದಿದ್ದ ಗೆಜ್ಜೆಗಳನ್ನ ನೋಡ್ದೇನೆ ಪಾಪ ಸಂಪದ ಕಾಲಿಟ್ಲು, ಕೆಳಗ್ ಬಿದ್ದೋದ್ಲು. ತಪ್ಪೆಲ್ಲ ಈ ಕಲ್ಯಾಣಿದೆ. ದಮಯಂತಿ, ಚಿಕ್ಕ ಹುಡುಗಿಗೆ ಹಾಗೆಲ್ಲ ಹೇಳ್ಬೇಡ. ಕಲ್ಯಾಣಿ ನಾಟ್ಯನ ಸರಿಯಾಗಿ ಮಾಡಿದಾಳೆ. ಯಾವ ಮುದ್ರೆನೂ ತಪ್ಪಾಗಿ ಮಾಡಿಲ್ಲ ಅವಳು. ಆ ಗೆಜ್ಜೆಗಳು ಆಕಸ್ಮಿಕವಾಗಿ ಬಿಚ್ಚೋಗಿರ್ಬಹುದು ಅಷ್ಟೇ. ಹೌದು, ನನ್ಗೆ ಕ್ಲಾಸಿಕಲ್ ಡಾನ್ಸ್ ಬರುತ್ತೆ. ನಮ್ಮಪ್ಪ ನಂಗೆ ಚಿಕ್ಕವಳಿರುವಾಗ್ಲಿಂದ ಕ್ಲಾಸಿಕಲ್ ಡಾನ್ಸ್ ಕಲಿಸಿದ್ದಾರೆ. ಇಂಥ ದಿನ ಬರುತ್ತೆ ಅಂತ ಅವನು ಮೊದಲೇ ಅನ್ಕೊಂಡಿದ್ದ ಅನ್ಸುತ್ತೆ. ಯಾರಿಗೆ ಹೇಗೆ ಅರ್ಥ ಆದ್ರೂ, ಯಾರು ಹೇಗೆ ಅರ್ಥ ಮಾಡ್ಕೊಂಡ್ರು ನೋವಾಗಿರೋದು ಸಂಪದಾಗೆ. ಅದಕ್ಕೆ ಕಾರಣ ಆಗಿರೋದು ಕಲ್ಯಾಣಿ. ಅದಕ್ಕೆ ಇನ್ಮೇಲೆ ಸಂಪದ ಜವಾಬ್ದಾರಿನ ಕಲ್ಯಾಣಿನೇ ನೋಡ್ಕೋಬೇಕು. ಕಲ್ಯಾಣಿಗೆ ಅದೆಲ್ಲ ಏನು ಗೊತ್ತಾಗಲ್ಲ ಅಂತ ನಿನಗೆ ಗೊತ್ತಿಲ್ವ ದಮಯಂತಿ? ಗರ್ಭಿಣಿಯಾಗಿರೋ ಸಂಪದನ್ಗೆ ಕಲ್ಯಾಣಿ ಹೇಗೆ ಸೇವೆ ಮಾಡ್ತಾಳೆ? ಹೌದಮ್ಮ, ಸಂಪದ ನಾನೇ ನೋಡ್ಕೋತೀನಿ. ಚೆನ್ನಾಗಿದೆ ಶೌರ್ಯ, ತುಂಬಾ ಚೆನ್ನಾಗಿದೆ. ನೀನು ಡ್ಯೂಟಿನ ಬಿಟ್ಟು ಹೆಂಡತಿಗೆ ಪಾದ ಸೇವೆ ಮಾಡ್ಕೊಂಡು ಕೂತಿರ್ತೀಯಾ? ಮಾಡಿದ್ರೆ ತಪ್ಪೇನಮ್ಮ? ಹೆಂಡತಿ ಗಂಡನ ಅರ್ಧಾಂಗಿ ಅಂತಾರೆ. ನನ್ನ ಅರ್ಧಾಂಗಿನ ನಾನು ಹುಷಾರಾಗಿ ನೋಡ್ಕೊಂಡ್ರೆ ಅದ್ರಲ್ಲಿ ತಪ್ಪೇನಿದೆ? ತಪ್ಪೋ ಒಪ್ಪೋ, ನಮ್ಮಮ್ಮ ಹೇಳ್ತಾಳೆ. ಹೇಳಮ್ಮ, ತಪ್ಪು ಮಾಡಿರೋರೇ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳ್ತಿರ್ತೀಯ ಅಲ್ವಾ? ನಿಜಾನೇ, ಆದ್ರೆ ಕಲ್ಯಾಣಿ ಬೇಕು ಅಂತ ಏನ್ ಮಾಡಿಲ್ವಲ್ಲ ದಮಯಂತಿ? ಚಿಕ್ಕ ವಯಸ್ಸಲ್ಲಿ ಕರ್ಣನ್ ದೊಡ್ಡತನದ ಬಗ್ಗೆ ನಮಗೆ ಹೇಳ್ತಾ ಇದ್ದೆ, ನೆನ್ಪಿದ್ಯಾಪ? ಕರ್ಣ ಗೊತ್ತಿದ್ದು ಯಾವ ತಪ್ಪನ್ನೂ ಮಾಡಿಲ್ಲ, ಆದ್ರೂ ತಪ್ಪೆಲ್ಲ ಅವನಿಂದನೇ ನಡೀತು. ಕೊನೆಗೆ ಶಿಕ್ಷೆನೂ ಅನುಭವಿಸ್ದ. ಇವಾಗ ಕಲ್ಯಾಣಿ ಕೂಡ ಅಷ್ಟೇ. ಹೌದು, ದಮಯಂತಿ ಹೇಳ್ತಿರೋದು ನಿಜಾನೇ. ತಪ್ಪಿಗೆ ಕಾರಣವಾದವರು ಕೂಡ ದೋಷಿಗಳ ಹಾಗೇನೆ. ಇನ್ಮೇಲೆ ಸಂಪದ ಜವಾಬ್ದಾರಿಗಳೆಲ್ಲ ಕಲ್ಯಾಣಿದೆ. ಆದ್ರೆ ನನ್ಗೆ ಅರ್ಥ ಆಗ್ದಿರೋ ವಿಷಯ ಏನು ಅಂದ್ರೆ, ತಾಂಡವ ಆಡೋ ಗೆಜ್ಜೆನ ಮಾಡಿಸಿದ್ದು ನಾನೇ. ದೇವಸ್ಥಾನಕ್ಕೆ ತಗೊಂಡು ಹೋಗೋಕ್ ಮುಂಚೆನೂ ನೋಡಿದ್ದೀನಿ, ಎಲ್ಲ ಸರಿಯಾಗೇ ಇತ್ತು. ಆದ್ರೆ
ಕಲ್ಯಾಣಿ ನೃತ್ಯ ಮಾಡುವಾಗ ಹೇಗೆ ಬಿಚ್ಚೋಯ್ತು ಅಂತ ನನಗಿದುವರೆಗೂ ಅರ್ಥ ಆಗ್ತಿಲ್ಲ. ಕಲ್ಯಾಣಿ, ನೀನ್ ಸಂಪದನ ಹುಷಾರಾಗಿ ನೋಡ್ಕೋ. ಅಮ್ಮ ಹೇಳಿದ್ದು ಕೇಳಿಸ್ತಲ್ವಾ ಅನುಪಮ? ನಿನ್ನ ದತ್ತು ಪುತ್ರಿನೇ ಅಲ್ವಾ ಅಂತ ಪ್ರೀತಿಯಿಂದ ಕಲ್ಯಾಣಿ ಮಾಡ್ಬೇಕಾಗಿರೋ ಕೆಲಸಗಳನ್ನೆಲ್ಲ ನೀನ್ ಮಾಡ್ಬೇಡ. ಮೊನ್ನೆ ಬಣ್ಣ ಹಾಕ್ದಾಗೆ ಅಮ್ಮನ್ ಕೋಪದ ಬಗ್ಗೆ ಬೇರೆ ಹೇಳೋ ಅಗತ್ಯ ಇಲ್ಲ ಅನ್ಕೋತೀನಿ ನಿನ್ಗೆ. ಆದ್ರೆ ನಿನ್ನ ಮಗಳಿಗೆ ಹೇಳು, ಕಣ್ಣನ್ನ ನೆಟ್ಟಗಿಟ್ಕೊಂಡು ನನ್ನ ಸೊಸೆಗೆ ಸೇವೆ ಮಾಡು ಅಂತ. ಬಾ. ನಾನು ಒಳಗೆ ಹೋಗ್ತೀನಮ್ಮ. ಮತ್ತೆ ಇಷ್ಟೆಲ್ಲ ಆದ್ಮೇಲೂ ನಾನು ಖುಷಿಯಾಗಿರ್ದೆ ಇನ್ನು ಹೇಗಿರ್ತೀನಿ ಹೇಳಿ? ತುಂಬಾ ದಿನ ಆದ್ಮೇಲೆ ನಾನು ತುಂಬಾ ಸಂತೋಷವಾಗಿದ್ದೀನಿ. ಏನು ಅಂದ್ರೆ ನಾನು ಮತ್ತೆ ಮಾಡ್ತೀನಿ, ಇಡ್ತೀನಿ. ಏನತ್ಗೆ ಇಷ್ಟೊಂದು ಖುಷಿಯಾಗಿದ್ದೀರಾ? ನೀವು ಶಿವಪಾರ್ವತಿ ಅತ್ತೆ ಹತ್ರ ನಡೆದಿರೋ ಸೀನ್ ಬಗ್ಗೆ ಹೇಳಿರೋ ಡೈಲಾಗು ಇಲ್ಲಿ ಅಣ್ಣನ ಹತ್ರ ಹೇಳ್ತಿರೋ ಡೈಲಾಗು ಸಂಬಂಧನೇ ಇಲ್ವಲ್ಲ ಅದ್ಗೆ? ಸಂಪದಾಗೇನಾದ್ರೂ ಆಗ್ಬಿಟ್ರೆ ಅಂತ ಕೋಪದಲ್ಲಿ ಕಲ್ಯಾಣಿ ಮೇಲೆ ಕೈ ಮಾಡ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಸಂಪದಾಗೇನೂ ಆಗಿಲ್ವಲ್ಲ ಪಲ್ಲವಿ, ಇನ್ಯಾಕ್ ಚಿಂತೆ? ಸಂಪದಾಗ್ ಏನೂ ಆಗ್ದೇನೆ ಈ ಮನೆ ದೊಡ್ಡ ಕೆಲಸದವಳು ಅನುಪಮ ದತ್ತುಪುತ್ರಿ ಕೂಡ ಇವತ್ತಿಂದ ಚಿಕ್ಕ ಕೆಲಸದವಳಾಗಿ ಅವತಾರ ಎತ್ತಾ ಇದ್ದಾಳಲ್ಲ. ಇದು ವಿಜಯನೇ ಅಲ್ವಾ? ವಿಜಯ ಅಂದ್ರೆ ಆನಂದನೇ ತಾನೇ? ಹೌದೌದು, ತುಂಬಾ ಸಾಧನೆ ಮಾಡಿ ಗೆದ್ದಿದ್ದೀರಾ ಬಿಡಿ. ಏನೋ ಅನ್ಕೊಂಡಿದ್ದೆ, ಆದ್ರೆ ಇನ್ನೇನೋ ಆಗೋಯ್ತು. ಆದ್ರೆ ನನಗೇನೇ ಆದ್ರೂ ಒಳ್ಳೇದೇ ಆಯ್ತಲ್ವಾ? ಆ ಕಲ್ಯಾಣಿಗೆ ತಕ್ಕ ಶಾಸ್ತಿ. ಕೇಳಿಸ್ಕೊಂಡ್ಬಿಟ್ರಾ? ಯಾಕೆ ದಮಯಂತಿ, ಕಲ್ಯಾಣಿ ಅಂದ್ರೆ ನಿನ್ಗೆ ಅಷ್ಟೊಂದು ಕೋಪ? ಕಲ್ಯಾಣಿ ಏನಾದ್ರೂ ಬೇಕು ಅಂತ ಗೆಜ್ಜೆನ ಬೀಳ್ಸಿ ಸಂಪದನ ಬೀಳೋ ಹಾಗೆ ಮಾಡಿದ್ಲಾ? ಅಂದ್ರೆ ಕೇಳಿಸ್ಕೊಂಡಿಲ್ಲ ಅಂತಾಯ್ತು. ನಾಟ್ಯ ಮಾಡ್ತಿರ್ಬೇಕಾದ್ರೆ ಗೊತ್ತಿಲ್ಲದೆ ಗೆಜ್ಜೆ ಬಿಚ್ಚೋಗಿರ್ಬೇಕು. ಅದೇ ಸಮಯಕ್ಕೆ ಸಂಪದ ಅಲ್ಲಿಗೆ ಬಂದು ನೋಡ್ದೆ ಬಿದ್ದೋಗಿರ್ಬೇಕಷ್ಟೇ. ಅದನ್ ಬಿಟ್ರೆ ಕಲ್ಯಾಣಿಗೆ ಸಂಪದನ ಮೇಲೆ ಯಾವ ಕೋಪನೂ ಇಲ್ಲ. ಆದ್ರೆ ತಪ್ಪು ಅವಳಿಂದನೇ ಆಗಿದ್ದಲ್ವಾ? ಅಮ್ಮ ಕೂಡ ಅದನ್ನೇ ಹೇಳಿದ್ದು ಅನ್ಕೋತೀನಿ. ನಮ್ಮಮ್ಮ ನಿರ್ಧಾರನ ಕೇಳಿಸ್ಕೊಂಡೆ ಅಲ್ವಾ? ಕೇಳಿಸ್ಕೊಂಡೆ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು. ಆದ್ರೆ ಕಲ್ಯಾಣಿ ಚಿಕ್ಕ ಹುಡುಗಿ, ಸಂಪದ ಗರ್ಭಿಣಿ. ಕಲ್ಯಾಣಿಗೆ ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ ಅನ್ನೋದನ್ನ ಒಂದ್ಸರ್ತಿ ಯೋಚನೆ ಮಾಡಿ ನೋಡು. ಯೋಚನೆ ಮಾಡೋದಿಕ್ಕೆ ಏನೂ ಇಲ್ಲ ಅನುಪಮ. ಕಲ್ಯಾಣಿಯಿಂದ ನನ್ನ ಅಹಂಗೆ ಏಟು ಬಿದ್ದಿದೆ. ನನ್ನ ವಿಷಯಕ್ಕೆ ಬಂದ್ರೆ ಹೇಗಿರತ್ತೆ ಅಂತ ಇವಳಿಗೆ ತೋರ್ಸೋದಕ್ಕೆ ನಾನು ಹೀಗೆ ಮಾಡಿದ್ದು. ಗೊತ್ತಿದ್ದೋ ಗೊತ್ತಿಲ್ದೇನೋ ಚಿಕ್ಕ ಹುಡುಗಿ ತಪ್ಪು ಮಾಡಿರಬಹುದು. ಅಷ್ಟಕ್ಕೆ ದ್ವೇಷ ಸಾಧಿಸಿದ್ರೆ ಹೇಗ್ ದಮಯಂತಿ? ನಿನ್ ಕಣ್ಣಿಗೆ ಇವಳು ಚಿಕ್ಕ ಹುಡುಗಿಯಾಗಿ ಕಾಣಿಸ್ತಾ ಇರ್ಬೋದೇನೋ. ಯಾವತ್ತಾದ್ರೂ ಚಿಕ್ಕ ಹುಡುಗಿಯಾಗೆ ಉತ್ತರ ಕೊಟ್ಟಿದ್ದಾಳ? ನೀನ್ ಅವಳ ಪರ ವಹಿಸ್ಕೊಂಡು ಮಾತಾಡೋದಕ್ಕೇನೆ ಅವಳು ಪೊಗ್ರು ದಿನೇ ದಿನೇ ಜಾಸ್ತಿ ಆಗ್ತಿರೋದು. ಹಾಗಲ್ಲ ದಮಯಂತಿ. ಅಮ್ಮ, ನೀನ್ ನನ್ಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋ ಅಗತ್ಯ ಇಲ್ಲ. ಬೇಡ್ಕೊಳ್ಳೋಂತ ಅಗತ್ಯ ಅಂತೂ ಇಲ್ವೇ ಇಲ್ಲ. ಹೋಗೋಣ ಬಾ. ಕಲ್ಯಾಣಿ, ಹಾಗೆಲ್ಲ ಮಾತಾಡಬಾರ್ದು. ನೋಡಿದ್ಯಾ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ? ಹೀಗ್ ಮಾತಾಡೋಳು ನಿನ್ ಕಣ್ಣಿಗೆ ಚಿಕ್ಕ ಹುಡುಗಿಯಾಗಿ ಕಾಣಿಸ್ತಾ ಇದ್ದಾಳಾ? ಅಲ್ಲ, ನಾನ್ ಚಿಕ್ಕ ಹುಡುಗಿ ಅಲ್ಲ, ನಾನು ದೊಡ್ಡೋಳು. ಅಜ್ಜಿ ಹೇಳ್ದಾಗೆ ಸಂಪದ ಡೆಲಿವರಿ ಆಗೋವರೆಗೂ ಸಂಪದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯನೂ ನಾನೇ ಹತ್ರ ಇದ್ದು ನೋಡ್ಕೋತೀನಿ. ನಮ್ಮಮ್ಮಂಗೆ ಅವಮಾನ ಆಗಕ್ಕೆ ನಾನ್ ಬಿಡಲ್ಲ, ಅವಮಾನ ಮಾಡೋಕ್ಕೂ ಬಿಡಲ್ಲ.
ಯಾರ್ ಏನೇ ಅಂದ್ರು ಸುಮ್ನೆ ಇರಲ್ಲ. ನೀನ್ ಬಾಮ್ಮ. ಏನತ್ಗೆ ಕಲ್ಯಾಣಿ ನೋಡೋದಕ್ಕೆ ಚಿಕ್ಕ ಇರುವೆ ತರ ಇದ್ದಾಳೆ, ಎದುರುತ್ರ ಮಾತ್ರ ಲಕ್ಷ್ಮಿ ಬಾಂಬ್ ತರ ಇತ್ತು. ನಿಮ್ ಜೊತೆ ಮಾತಾಡ್ದಾಗಿರ್ಲಿಲ್ಲ, ನಿಮಗ್ ಸರಿಯಾಗಿ ವಾರ್ನಿಂಗ್ ಕೊಟ್ಟಾಗಿತ್ತು. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ದಿಟ್ಟತನ ಅನಿಸ್ತು. ದಿಟ್ಟತನದಿಂದ ಈ ಮನೆಗೆ ಬೆಂಕಿ ಹಚ್ಚಿ ಆದಷ್ಟು ಬೇಗ ಈ ಮನೆಯಿಂದ ಹೊರಗಡೆ ಹಾಗೆ ಮಾಡಿದ್ರೆ ನಾನು ಸಿದ್ದುನ್ ಹೇಗೆ ಮೀಟ್ ಮಾಡೋದು? ಫೋನಲ್ಲಾದ್ರೂ ಹೇಗೆ ಮಾತಾಡೋದು? ಬೇಕು ಅಂದ್ರೆ ಒಂದ್ ಸ್ವಲ್ಪ ದಿನ ಲೀವ್ ಹಾಕ್ತೀನಿ. ಹಾಗೆ ಮಾಡಬೇಡಿ. ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡೋ ನೀವು ನನಗೋಸ್ಕರ ಲೀವ್ ಹಾಕೋದು ನನಗಿಷ್ಟ ಆಗಲ್ಲ. ಪರ್ಫೆಕ್ಟ್. ಒಬ್ರಿಗೊಬ್ರು, ಒಬ್ರಿಗೋಸ್ಕರ ಒಬ್ರು ಅನ್ನೋ ಹಾಗಿದ್ದೀರಾ. ನನ್ನ ಟೆನ್ಷನ್ ನಿನಗೇನು ಗೊತ್ತು ಅಂತ. ನನ್ ಡ್ಯಾನ್ಸ್ ಕೂಡ ನೋಡ್ದೇನೆ ನಿನ್ ಗೇಟ್ ಹತ್ರ ಯಾಕೆ ಹೋದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಅಂದ್ರೆ ಅದು ನಾನು ಸರಿ ಬಿಡು, ಲೈಟ್ ಆಗಿ ತಗೋ. ನೀನು ನಿನ್ ಮಗು ಸೇಫ್ ಆಗಿರೋದಕ್ಕೆ ಐ ಆಮ್ ಹ್ಯಾಪಿ. ನಾನೇನಾದ್ರೂ ಗ್ರೇಟ್ ಡ್ಯಾನ್ಸರಾ? ಅಲ್ಲ ಅಲ್ವಾ? ಹಾಗೆ ಹೇಳ್ಬಿಡ ಕಲ್ಯಾಣಿ, ನೀನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ನೀನು ಕೂಡ ಆಫೀಸರ್. ನಾನು ಶಿವನಾಗಿ, ನೀನು ಗಂಗೆಯಾಗಿ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದೀವಿ ಅಂತ ಎಲ್ರೂ ಹೇಳ್ತಿದಾರಂತೆ. ಹಾಗ ಐ ಆಮ್ ಸೋ ಹ್ಯಾಪಿ. ನೀವು ಮಾಡಿರೋ ನಾಟಕಕ್ಕೆ ಹೀಗೆ ಮಾತಾಡ್ಕೋತಿದ್ದೀರಾ. ನಾನು ಸಿದ್ದು ಮಾಡಿರೋ ನಾಟಕಕ್ಕೆ ನಾಳೆ ಇನ್ನೆಷ್ಟು ಥರ ಮಾತಾಡ್ಕೋತೀರಾ? ನೀನ್ ಮಾಡಿದ ಕೆಲಸ ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಪಾರ್ವತಿ. ದಮಯಂತಿ ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಲ್ಯಾಣಿದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ಲು. ಅದರಲ್ಲಿ ಕಲ್ಯಾಣಿದು ತಪ್ಪಿಲ್ಲ ಅನ್ನೋ ವಿಷಯ ನಿನಗೂ ಗೊತ್ತು. ಆದ್ರೆ ಆ ಚಿಕ್ಕ ಹುಡುಗಿಗೆ ಸಂಪದ ಸೇವೆ ಮಾಡೋ ಅಂತ ಹೇಳಿದೆ. ಯಾಕೆ ಪಾರ್ವತಿ? ನಮ್ಮನೆ ಹುಡುಗಿನೇ ಅಲ್ವಾ ಅಂತ ಕಲ್ಯಾಣಿ ಹತ್ರ ಹುಷಾರಾಗಿ ನೋಡ್ಕೊಂತ ಹೇಳಿದೀನಿ. ನಿಜಾನೇ ಪಾರ್ವತಿ. ಆದ್ರೆ ಕಲ್ಯಾಣಿಗೆ ಅಭ್ಯಾಸ ಇಲ್ಲದೆ ಇರೋ ಕೆಲಸ, ಗೊತ್ತಿಲ್ಲದೆ ಇರೋ ಕೆಲಸನ ಹೇಗೆ ಮಾಡ್ತಾಳೆ ಹೇಳು? ಯಾವುದು ಮೊದ್ಲೇ ಬರಲ್ಲ ರೀ, ಕಲ್ತ್ಕೋಬೇಕು. ಒಂದೊಂದಾಗಿ ಚಿಕ್ಕಂದಿನಿಂದ ಕಲಿಯೋದೇ ಬೇರೆ, ಒಂದೇ ಸರಿ ಈ ವಯಸ್ಸಿನಲ್ಲಿ ಕಲ್ತ್ಕೊಳ್ಳೋದೇನೆ ಮಾಡೋದು ಬೇರೆ ಅಲ್ವಾ ಪಾರ್ವತಿ? ಕಲ್ಯಾಣಿ ಪಟ್ನದಲ್ಲಿ ಬೆಳೆದಿರೋ ಹುಡುಗಿ. ಅಜಯ್ ಮಾಧುರಿ ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ. ಓದು ಬಿಟ್ರೆ ಮನೆ ಕೆಲಸನ ಕಲಿಸಿಲ್ಲ. ಅದಕ್ಕೆ ಸಂಪದನ ನೋಡ್ಕೊಳ್ಳೋ ಜವಾಬ್ದಾರಿನ ಇನ್ನೊಬ್ರಿಗೆ ಒಪ್ಸೋದು ಒಳ್ಳೇದು ಅಂತ ನನಗನ್ನಿಸ್ತಿದೆ. ಜವಾಬ್ದಾರಿ ಹೆಚ್ಚಾದಾಗ್ಲೇ ಬೇಗ ಯಾವ ಕೆಲಸನಾದ್ರೂ ಕಲ್ತ್ಕೋತಾರೆ. ಅವರ ಅಪ್ಪ ಅಮ್ಮ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿರ್ಬೋದು, ಆದ್ರೆ ಇವಾಗ ನಮ್ ಜವಾಬ್ದಾರಿ ಅಲ್ವಾ? ಹೆತ್ತ ತಾಯಿ ವಾಪಸ್ ಬರಲ್ಲ. ತಂದೆ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಜೊತೆಗೆ ಕಲ್ಯಾಣಿ ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ. ನಾಳೆ ಬೇರೆ ಮನೆ ಕಳಿಸ್ಬೇಕು. ಆ ಮನೆಯಲ್ಲಿ ಸೊಸೆಯಾಗಿ ಕಲ್ಯಾಣಿ ಎಲ್ಲ ಕೆಲಸನೂ ಮಾಡಬೇಕು. ಒಳ್ಳೇದು ಕೆಟ್ಟದ್ದು ತಿಳ್ಕೋಬೇಕಲ್ವರೇ?
ಅದಕ್ಕೆ ದಮಯಂತಿ ಮಾತಿಗೆ ಎದುರು ಮಾತಾಡದೆ ಕಲ್ಯಾಣಿ ಕೆಲಸ ಕಲ್ತ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಸಂದರ್ಭ ಅನ್ಕೊಂಡೆ. ಗೊತ್ತಿಲ್ಲದೆ ಏನಾದ್ರೂ ಆದ್ರೆ ಏನೇ ಆದ್ರೂ ನೋಡ್ಕೊಳ್ಳೋದಕ್ಕೆ ಆ ಪರಮೇಶ್ವರ ಇದ್ದೇ ಇದ್ದಾನೆ ಅಲ್ವರಿ. ಏನ್ ನಡೆದ್ರು ನಮ್ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ನೀನೀಗ ಮಾಡ್ತೀನಿರು. ಏನೇ ಕಣ್ ಕಾಣಿಸಲ್ವಾ ನಿನ್ಗೆ? ಅಯ್ಯೋ ಕಾಣಿಸುತ್ತಲ್ಲ, ಆದ್ರೆ ನನಗ್ ದೇವ್ರು ಮುಂದೆ ಮಾತ್ರ ಕಣ್ ಕೊಟ್ಟಿದ್ದಾನೆ, ತಲೆ ಹಿಂದೆ ಕೊಟ್ಟಿಲ್ವಲ್ಲ. ಸಾರಿ ಅತ್ತೆ. ಸಾರಿ ಏನೇ ಸಾರಿ? ಕಣ್ಣು ನನ್ನ ನೆತ್ತಿ ಮೇಲೆ ಇಟ್ಕೊಂಡು ನೀರ್ ಹಾಕಿದ್ರೆ ಹೀಗೆ ಆಗೋದು. ನನಗ್ ಅನುಮಾನನೇ, ನಾನ್ ಬರೋದನ್ನ ನೀನ್ ಖಂಡಿತ ನೋಡಿರ್ತ್ಯಾ. ಬೇಕು ಅಂತಾನೆ ನೀರ್ ಹಾಕಿದ್ಯಾ ಅಲ್ವಾ? ನೀವೇನಾದ್ರೂ ಊರನ್ನೇ ಗೆದ್ದು ಬರ್ತಾ ಇದೀರಾ ಏನೋ? ಬರ್ತಿದ್ರೆ ಕೆಲ್ಸನೆಲ್ಲ ನಿಲ್ಸಿ ನಾನ್ ನಿಮ್ಮನ್ನ ಬೇಕು ಅಂತಾನೆ ನೋಡೋದಕ್ಕೆ. ನನಗ್ ತುಂಬಾ ಕೆಲ್ಸ ಇದೆ, ಸ್ವಲ್ಪ ಆ ಕಡೆ ಹೋಗ್ತೀರಾ? ನೀನು ನನ್ನನ್ನೇ ಪಕ್ಕಕ್ಕೆ ಹೋಗು ಅಂತ್ಯಾ? ನಿನ್ನೆ ಮೊನ್ನೆ ಬಂದಿರೋಳ್ ನೀನು. ಏನಾಯ್ತಮ್ಮ? ಏನ್ ಜಗಳ? ಬುದ್ಧಿ ಇಲ್ದೇ ಇರೋಳ್ನ ಕರ್ಕೊಂಡ್ ಬಂದ್ರೆ ಹೀಗೆ ಆಗತ್ತೆ ಕಣೋ. ಕಲ್ಯಾಣಿ, ನೀನಾದ್ರೂ ಹೇಳು. ಏನಿಲ್ಲ ಆಫೀಸರ್, ನಾನ್ ಹೀಗೆ ನೀರ್ ಹಾಕ್ತಾ ಇದ್ನಾ, ಆಗ ನಿಮ್ಮಮ್ಮ ಬಂದ್ರು. ಅತ್ತೆ, ನೀವೀಗಷ್ಟೇ ಇದ್ದಿದ್ದ ಜಾಗಕ್ಕೆ ಒಂದ್ ಸ್ವಲ್ಪ ಹೊತ್ತು ಹೋಗ್ತೀರಾ ಪ್ಲೀಸ್? ಪ್ಲೀಸ್ ಸ್ವಲ್ಪ. ಹಾ ಅವಾಗ ನಾನು ಹೀಗೆ ನೀರ್ ಹಾಕ್ದೆ. ಲೋ, ಇವಳು ಬೇಕು ಅಂತಾನೆ ನನ್ನ ಅಳಿಸ್ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ. ಅಯ್ಯೋ ಅತ್ತೆ, ನೀವ್ ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ಮಾತಾಡ್ಬೇಡ. ಅಮ್ಮ, ಏನಾಯ್ತು? ಅಮ್ಮ ಅಮ್ಮ ನೋಡು ಹೇಗ್ ಮಾಡಿದಳು ಇವಳು ಅಂತ. ನೋಡಿದ್ರೆ ಏನ್ ಗೊತ್ತಾಗುತ್ತೆ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅಯ್ಯೋ ಏನಿಲ್ಲ ತಾತ, ನಾನ್ ಬೆಳಿಗ್ಗೆನೆ ಎದ್ದು ಇಲ್ಲೆಲ್ಲ ಗುಡ್ಸಿ ನೀರ್ ಹಾಕ್ತಾ ಇದ್ನಾ, ಅತ್ತೆ ಆ ಕಡೆಯಿಂದ ಬರೋದನ್ನ ನಾನ್ ನೋಡ್ಲಿಲ್ಲ. ಈ ಕಡೆ ತಿರ್ಗಿ ನೀರ್ ಹಾಕ್ತಾ ಇದ್ದೆ, ಅವಾಗ್ಲೇ ಅತ್ತೆ ಈ ಕಡೆಯಿಂದ ಬಂದ್ರು. ನಾನು ಹೀಗೆ ನೀರ್ ಹಾಕ್ಬಿಟ್ಟೆ. ಕಲ್ಯಾಣಿ, ಹೇಳು ಅಂದಿದ್ದು, ತೋರ್ಸು ಅನ್ಲಿಲ್ಲ. ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತ ಮತ್ತೆ ಅಪಾರ್ಥ ಮಾಡ್ಕೋಬಾರ್ದು ಅಲ್ವಾ? ಅದಕ್ಕೆ ನಡೆದಿದ್ದನ್ನ ನಡೆದಿದ್ದ ಹಾಗೆ ತೋರಿಸ್ಬಿಟ್ಟೆ. ಏಯ್, ನೀನು ಮನ್ಸಲ್ಲಿ ಏನೋ ಇಟ್ಕೊಂಡೆ ಹೀಗೆಲ್ಲ ಮಾಡ್ತಿದ್ಯಾ ಕಣೆ. ನಿನ್ನನ್ನು ಹೀಗೆ ಸುಮ್ಮನೆ ಬಿಟ್ರೆ ಏನ್ ನಡೀತು ಅಂತ ಹೇಳುವಾಗ ಆದ ತಪ್ಪು ಅಷ್ಟೇ. ಒಂದು ಸಲ ಮಾಡಿದ್ರೆ ಅದು ಎಡವಟ್ಟು, ಪದೇ ಪದೇ ಮಾಡಿದ್ರೆ ಅದನ್ನ ತಪ್ಪು
ಅಂತಾರೆ. ಅತ್ಗೆ ನೀವೇ ಅಲ್ವಾ ಎಲ್ಲ ಕೆಲ್ಸ ಕಲ್ಯಾಣಿ ಮಾಡ್ಬೇಕು ಅಂದಿದ್ದು? ನಾನು ಸಂಪದಾಗೆ ಸೇವೆ ಮಾಡು ಅಂತ ಮಾತ್ರ ಹೇಳಿದ್ದು, ಹೀಗ್ ಮಾಡು ಅಂತ ಹೇಳಿಲ್ಲ. ಅಕ್ಕ, ಕಲ್ಯಾಣಿಗೆ ಶಿಕ್ಷೆ ಆಗ್ಬೇಕು ಅಂತ ನೀನ್ ಹಾಕಿರೋ ಕಂಡೀಷನ್ಸ್ ನಿನಗೆ ತೊಂದರೆ ಕೊಡ್ತಿರೋ ಹಾಗಿದೆ ಅಲ್ವಾ? ಪ್ರತಿಯೊಬ್ರು ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇರೋದಕ್ಕೆ ಇವಳು ಹೀಗಾಗಿರೋದು. ಮನೆ ಕೆಲಸ ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗತ್ತೆ. ಅನುಪಮ, ಕಲ್ಯಾಣಿಗೆ ಯಾವ ಕೆಲಸನಾದ್ರೂ ಸರಿ ಹೇಗ್ ಮಾಡ್ಬೇಕು ಹೇಗ್ ಮಾಡ್ಬಾರ್ದು ಅಂತ ಹತ್ರ ಇದ್ ಕಲ್ಸು. ಸರಿಮ್ಮ. ಇವತ್ತು ಸಾಯಂಕಾಲ ಶಿವನಿಗೆ ಅಭಿಷೇಕ ಮಾಡಿಸಿ ನಮ್ಮ ಮನೆಯಿಂದ ನೈವೇದ್ಯ ಮಾಡಿಸಿ ತಗೊಂಡು ಹೋಗಿ ಸ್ವಾಮಿಗೆ ಅರ್ಪಿಸ್ಬೇಕು. ರಾತ್ರಿ ಶಿವನ ಸನ್ನಿಧಿಲೇ ಎಲ್ಲರೂ ನಿದ್ದೆ ಮಾಡಬೇಕು. ಯಾರು ಯಾವ ಕೆಲಸನೂ ಇಟ್ಕೋಬೇಡಿ. ಎಲ್ಲರೂ ಸಾಯಂಕಾಲ ಹೊರಡಬೇಕು. ಹಾಗೆ ಆಗ್ಲಮ್ಮ.